ನಮಸ್ಕಾರ. ಅಮೃತ ಬಳ್ಳಿ ಅಂದರೆ ಆಯುರ್ವೇದ ಅಥವಾ ಮನುಷ್ಯ ಕುಲಕ್ಕೆ ದೇವರು ಕೊಟ್ಟ ವರ ಅಂತ ಹೇಳ್ಬೋದು. ಯಾಕೆ ಅಂತ ನಿಮಗೆ ಮುಂದೆ ಗೊತ್ತಾಗುತ್ತೆ. ಇಂದು ನಾವು ಅಮೃತ ಬಳ್ಳಿಯ ಉಪಯೋಗಗಳೇನು, ಅದರ ಗುಣ ಏನು, ಅದರಲ್ಲಿ ಯಾವ್ಯಾವ ಥರ ಟೈಪ್ಸ್ ಇವೆ, ಅದರಿಂದ ಆಗುವ ನೆಗೆಟಿವ್ ಎಫೆಕ್ಟ್ಸ್ ಏನೇನಾಗುತ್ತೆ, ಯಾವ ಥರದ ಅಮೃತ ಬಳ್ಳಿ ಅಂತ ಅಂದ್ಕೊಂಡು ನಾವು ಬೇರೆ ತಗೊಂಡ್ರೆ ಏನಾಗುತ್ತೆ, ಜೊತೆಗೆ ಅದನ್ನು ಯಾರ್ಯಾರು ಸೇವನೆ ಮಾಡಬಾರ್ದು, ನಾವು ಹೇಗೆ ಅದನ್ನು ಸೇವನೆ ಮಾಡಬೇಕು, ಮತ್ತೆ ಕೊನೆಯಲ್ಲಿ ಆಚಾರ ಸುಶ್ರುತರು ಅಮೃತ ಬಳ್ಳಿಯಿಂದ ಪ್ರಯೋಜನ ಪಡ್ಕೊಳ್ತಿದ್ದ ಒಂದು ಇಂಟ್ರೆಸ್ಟಿಂಗ್ ವಿಷಯವನ್ನ ಹೇಳ್ತೇನೆ. ವಿಷಯ ಶುರು ಮಾಡೋ ಮೊದಲು ಒಂದು ಸಣ್ಣ ಕಥೆ. ಇದು ಸತ್ಯ ನಡೆದಿದ್ದಲ್ಲ ಅಂತ ನಮಗೆಲ್ಲ ಗೊತ್ತಿದೆ, ಆದರೂ ಆ ಕಥೆಯ ಹಿಂದಿನ ಸಾರ ಇದೆಯಲ್ಲ, ಇದು ಅಮೃತ ಬಳ್ಳಿಯನ್ನು ಎಷ್ಟು ಅದ್ಭುತವಾದ್ದು ಅಂತ ತೋರಿಸುತ್ತೆ. ಅಮೃತ ಬಳ್ಳಿ ಹೇಗೆ ಭೂಮಿ ಮೇಲೆ ಬಂತು ಅಂತ ಹೇಳಲಿಕ್ಕೆ ಒಂದು ಕಥೆ ಇದೆ. ರಾಮ ರಾವಣರ ಯುದ್ಧ ಮುಗಿದ ನಂತರ ಆ ರಾಕ್ಷಸರ ವಿಷ ಗಾಳಿಗೆ ಅಥವಾ ಅವರ ಮಾಯಾಜಾಲಕ್ಕೆ ತುಂಬ ಕಪಿಗಳು, ಅಂದರೆ ವಾನರ ಸೇನೆ ಸತ್ತು ಬಿದ್ಕೊಂಡಿದ್ದು. ಅವು ಈಗ ರಾಮ ಗೆದ್ದ ಅಂತ ಆದ ತಕ್ಷಣ ದೇವತೆಗಳು ಭೂಮಿಗೆ ಬರ್ತಾರೆ. ಬಂದು ಈ ಕಪಿಗಳು ಬಿದ್ಕೊಂಡಿದ್ದನ್ನು ನೋಡಿ ಬೇಜಾರಾಗಿ ಅಮೃತ ಸಿಂಚನ ಮಾಡ್ತಾರೆ. ಕಪಿಗಳ ಮೈ ಮೇಲೆ ಅಮೃತವನ್ನು ಹಾಕ್ತಾರೆ. ಆ ಥರ ಮಾಡಿದ ನಂತರ ಕಪಿಗಳಿಗೆ ಜೀವ ಬರುತ್ತೆ. ಅವರೆಲ್ಲ ಎದ್ದು ಮೈಯನ್ನು ಕೊಡಕೊಂಡು ಸಾಮಾನ್ಯವಾಗಿ ಮಾಡ್ತಾವಲ್ಲ, ಮೈ ಕೆದರ್ಕೊಡೋದೆಲ್ಲ, ಅದನ್ನು ಮಾಡಿದಾಗ ಅವುಗಳ ಮೈ ಮೇಲಿಂದ ಬಿದ್ದಂಥ ಹನಿ ಭೂಮಿಗೆ ಬಿದ್ದಿದ್ದು ಅಮೃತ ಬಳ್ಳಿಯಾಗಿ ಹುಟ್ಟಿತು ಅಥವಾ ಅಮೃತ ಬಳ್ಳಿ ಆಯಿತು ಅಂತ ಕಥೆ ಹೇಳುತ್ತೆ. ಅಂದರೆ ಸಾಕ್ಷಾತ್ ದೇವತೆಗಳ ಅಮೃತದಿಂದ ಹುಟ್ಟಿದಂಥ ಒಂದು ಗಿಡ ಅಂತ. ಅದರ ಅರ್ಥ ಹೀಗೆ ಹುಟ್ಟಿದೆ ಅಂತ ಅಲ್ಲ, ಆದರೆ ಅಮೃತ ಬಳ್ಳಿ ಹೆಸರಿಗೆ ತಕ್ಕ ಹಾಗೆ ಅಮೃತ ಸಮಾನವಾದದ್ದು ಅಂತ ಹೇಳಲಿಕ್ಕೆ ಈ ಒಂದು ಕಥೆ ಅಷ್ಟೆ. ಆ್ಯಕ್ಚುಲಿ ನಿಜ, ನಾವು ಆಯುರ್ವೇದ ವೈದ್ಯರು ಅಮೃತ ಬಳ್ಳಿಯನ್ನು ಇಂಥ ಒಂದು ರೋಗಕ್ಕೆ ಬಳಕೆ ಮಾಡೋದಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಯಾವುದೇ ರೋಗ ಇರಲಿ ಅದಕ್ಕೆ ಅನುಪಾನವನ್ನು ಬದಲು ಮಾಡಿ, ಜೊತೆಗೆ ಹಾಕುವಂಥ ದ್ರವ್ಯಗಳನ್ನು ಬದಲು ಮಾಡಿ ಅಮೃತ ಬಳ್ಳಿಯನ್ನು ಎಲ್ಲ ಕಾಯಿಲೆಗಳಲ್ಲೂ ಬಳಕೆ ಮಾಡ್ಬೋದು, ಎಲ್ಲ ಹಂತಗಳಲ್ಲೂ ಬಳಕೆ ಮಾಡ್ಬೋದು, ಎಲ್ಲ ವ್ಯಕ್ತಿಗಳಲ್ಲೂ ಬಳಕೆ ಮಾಡ್ಬೋದು. ಆದರೆ ಬಳಕೆ ಮಾಡುವಂಥ ಬುದ್ಧಿ ಬೇಕು ಅಷ್ಟೇ. ಸಾಮಾನ್ಯವಾಗಿ ಅಮೃತ ಬಳ್ಳಿ ಅಂತಂದರೆ ಜ್ವರಕ್ಕೆ ಕಷಾಯ ಮಾಡಿ ಕುಡಿಯೋದು, ಜ್ವರ ಕಡಿಮೆ ಮಾಡಲಿಕ್ಕಿರೋದು ಅನ್ನುವ ಕಲ್ಪನೆ ಇದೆ. ಖಂಡಿತ ಹಾಗಿಲ್ಲ. ಎಲ್ಲ ರೋಗಗಳಲ್ಲೂ ಅನುಕೂಲ ಆಗುತ್ತೆ. ನಾವು ಒಂದೊಂದಾಗಿ ಈಗ ಇಂಪಾರ್ಟೆಂಟ್ ಒಂದು 8 ಹೇಳ್ತೇನೆ, ಆಮೇಲೆ ಮುಂದೆ ಅಮೃತ ಬಳ್ಳಿಯನ್ನು ಹೇಗೆ ಬಳಕೆ ಮಾಡಬೇಕು ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ರಸಾಯನವಾಗಿ, ಅಂದರೆ ರೋಗ ಇಲ್ಲದಿರುವವರಿಗೆ ರೋಗ ಬರದೇ ಇದ್ದ ಹಾಗೆ ನೋಡ್ಕೊಳ್ಳಿಕ್ಕೆ, ಮತ್ತು ಇಡೀ ದೇಹದ ಆರೋಗ್ಯ ಅಥವಾ ಇಡೀ ದೇಹದ ಎಲ್ಲ ಈ ಸಿಸ್ಟಮ್ಸ್ ಇರ್ತಾವಲ್ಲ, ಡೈಜೆಸ್ಟಿವ್ ಸಿಸ್ಟಮ್, ನರ್ವಸ್ ಸಿಸ್ಟಮ್, ರಿಪ್ರೊಡಕ್ಟಿವ್ ಸಿಸ್ಟಮ್, ಈ ಥರ ಎಲ್ಲ ಸಿಸ್ಟಮ್ಗಳ ಪ್ರತಿ ಜೀವಕೋಶಕ್ಕೂ ಅನುಕೂಲ ಮಾಡಿಕೊಡುವಂಥ ಗುಣ ಅಂತ ನಾವು ಹೇಳ್ಬೋದು. ಈಗ ನಾವು ಮುಪ್ಪು ದೂರ ಮಾಡಲಿಕ್ಕೆ ಆ ಔಷಧವನ್ನು ತೆಗೆದುಕೊಳ್ಳೋದು, ಚ್ಯವನಪ್ರಾಶ್ ತಗೊಳ್ತೇವೆ ಅಂತ ಹೇಳ್ತೀವಲ್ಲ, ಅದೇ ಥರ ಅಮೃತ ಬಳ್ಳಿಗೆ ಆ ಗುಣ ಇದೆ ಅಂತ. ಅದಕ್ಕೆ ಅಮೃತ ಬಳ್ಳಿಯ ಸಿನಾನಿಮ್ಸ್, ಅಂದರೆ ಅದಕ್ಕೆ ಬೇರೆ ಬೇರೆ ಹೆಸರುಗಳನ್ನು ಹೇಳುವಾಗ ರಸಾಯನಿ ಅಂತ ಕೂಡ ಹೇಳಿದ್ದಾರೆ. ಭಾವಪ್ರಕಾಶ ನಿಘಂಟುವಿನಲ್ಲಿ ರಸಾಯನಿ ಅಂತ 2 ಸಲ ಹೆಸರು ಬರುತ್ತೆ ಅದರದ್ದು ಶ್ಲೋಕ ಪೂರ್ತಿ ಹೇಳುವಾಗ. ಯಾಕೆ ಅಂದರೆ ಒಂದು ಅದರ ಸಿನಾನಿಮ್ಸನ್ನು ಹೇಳುವಾಗ, ಇನ್ನೊಂದು ಅದರ ಗುಣ ಹೇಳುವಾಗ. ರಸಾಯನಿ ಅಂತಂದರೆ ನಾ ಹಾಗೆ ಹೇಳಿದ ಹಾಗೆ ನಮ್ಮ ರೋಗಗಳನ್ನು ನಮಗೆ ಬರದೇ ಇರೋ ಥರ ನೋಡ್ಕೊಳ್ಳೋದು, ನಮಗೆ ಮುಪ್ಪು ಬೇಗ ಬರದಿರೋ ಥರ ನೋಡ್ಕೊಳ್ಳೋದು, ನಮಗೆ ಮರೆವು, ನಿಶಕ್ತಿ ಇಂಥದ್ದು ಬರದಿರೋ ಥರ ನೋಡ್ಕೊಳ್ಳೋದು ಅಂತ. ಹಾಗಾಗಿ ಇದು ನಿರೋಗಿಗಳಿಗೂ ಕೂಡ ಒಳ್ಳೆಯ ಔಷಧ ಅಂತ. ಎರಡನೆಯದು ಸಂಗ್ರಾಹಿಣಿ, ಅಂದರೆ ಡೈಜೆಸ್ಟಿವ್ ಸಿಸ್ಟಮಲ್ಲಿ ಗ್ರಾಹಿ ಗುಣದಿಂದ ಕಾರಣದಿಂದ ಅದು ನಾವು ತೆಗೆದುಕೊಂಡಿರುವ ಆಹಾರ ಸುಮ್ಮನೆ ಪೋಲಾಗಿ ಹೋಗ್ಲಿಕ್ಕೆ ಬಿಡಲ್ಲ. ಅಂದರೆ IBS ಅಂತ ಕಾಯಿಲೆಗಳಲ್ಲಿ ತುಂಬ ಅನುಕೂಲಕರ ಅಂತ. ಬಲ್ಯಾಗ್ನಿ ದೀಪನಿ ಅಂದರೆ ಬಲವನ್ನು ಕೊಡುತ್ತೆ, ಜೊತೆಗೆ ಅಗ್ನಿದೀಪನ ಮಾಡುತ್ತೆ. ಇಲ್ಲಿ ಅಗ್ನಿ ಅಂದರೆ ಹಸಿವೆ ಆಗ್ತಾ ಇಲ್ಲ, ಅಮೃತ ಬಳ್ಳಿ ಕಷಾಯ ಕುಡಿದ್ರೆ ಹಸಿವು ಹೆಚ್ಚಾಯಿತು ಅಂತ ಅಷ್ಟೇ ಅಲ್ಲ, ಬದಲಿಗೆ ಅಮೃತ ಬಳ್ಳಿಯ ಕಾರಣದಿಂದ ಇಡೀ ದೇಹದಲ್ಲಿರುವಂಥ ಜಾಠರಾಗ್ನಿ, ಭೂತಾಗ್ನಿ ಮತ್ತು ಧಾತ್ವಾಗ್ನಿಗಳು, 13 ರೀತಿಯ ಅಗ್ನಿಗಳು ಸರಿಯಾಗ್ತವೆ ಅಂತ. ಹಾಗೆ ಸರಿಯಾದಾಗ ನಮಗೆ ಬರುವ ಬಹುತೇಕ ಕಾಯಿಲೆಗಳು ಬರಲಿಕ್ಕೆ ಸಾಧ್ಯವೇ ಇಲ್ಲ. ಪ್ರಮೇಹದಲ್ಲಿ ಅದ್ಭುತವಾಗಿ ಕೆಲಸ ಮಾಡುತ್ತೆ ಅಂತ ಹೇಳ್ತಾರೆ. ಪ್ರಮೇಹ ಜೊತೆಗೆ ಅದರ ಕಾಂಪ್ಲಿಕೇಶನ್ಸಲ್ಲಿ ಕೂಡ ಅನುಕೂಲಕರ. ಪ್ರಮೇಹ ಅಂದರೆ ನಾವು ಡಯಾಬಿಟಿಸ್ ಅಂತ ಅಂದ್ಕೊಳ್ಳೋಣ. ಸೊ ಈ ಡಯಾಬಿಟೀಸನ್ನು ಬರದೇ ಥರ ನೋಡ್ಕೊಳ್ಳಿಕ್ಕೆ, ಬಂದರೆ ಅದನ್ನು ಕಡಿಮೆ ಮಾಡಲಿಕ್ಕೆ, ಡಯಾಬಿಟೀಸಿನ ಕಾಂಪ್ಲಿಕೇಶನ್ಸ್ ಇರ್ತಾವಲ್ಲ, ಅಂದರೆ ಡಯಾಬಿಟಿಸ್ನ ಕಾರಣದಿಂದ ಕಿಡ್ನಿ ಹಾಳಾಯಿತು, ಕಣ್ಣು ಹಾಳಾಯಿತು, ಅಥವಾ ನರ ಹಾಳಾಯಿತು, ಹಾರ್ಟಿಗೆ ಪೆಟ್ಟು ಈ ಥರದ ಅಥವಾ ಲಿವರಿಗೆ ಸಮಸ್ಯೆ ಆಯಿತು, ಈ ಥರ ಡಯಾಬಿಟಿಸ್ನಿಂದ ಆಗುವ ಎಲ್ಲ ಸಮಸ್ಯೆಗಳಲ್ಲಿಯೂ ಕೂಡ ಇದು ಅನುಕೂಲಕರ ಅಂತ. ಹಾಗಂತ ಇದರ ಮೇಲೆ ಡಿಪೆಂಡ್ ಆಗಿದ್ದು ಡಯಾಬಿಟಿಸ್ ಗುಣ ಮಾಡ್ಕೊಳ್ತೇವೆ ಅಂತ ಹೇಳಲಿಕ್ಕಾಗಲ್ಲ. ಆದರೆ ಆಗೋದು ಇಲ್ಲ ಅಂತಲ್ಲ, ನೀವು ಡಾಕ್ಟರ್ ಹತ್ರ ಹೋಗಿ ಕರೆಕ್ಟಾಗಿ ಕೇಳಿಕೊಂಡು ಗುಣ ಮಾಡ್ಕೊಳ್ಬೋದು. ಆದರೆ
ನೀವಾಗೆಯೇ ನನಗೆ ಎಲ್ಲ ಡಯಾಬಿಟಿಸ್ನ ಮೆಡಿಸಿನ್ ಬಿಡ್ತೇನೆ, ಈ ಕಷಾಯ ಕುಡ್ಕೊಂಡಿರ್ತೇನೆ ಅಂತ ಅಂದ್ಕೊಳ್ಬೇಡಿ. ಆದರೆ ಇದನ್ನು ನಾವು ಸರಿಯಾಗಿ ಬಳಕೆ ಮಾಡಿದರೆ ಡಯಾಬಿಟಿಸ್ ಬರಲ್ಲ, ಬಂದಿದ್ದು ಕೂಡ ದೂರ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಆ್ಯಸಿಡಿಟಿಯಲ್ಲಿ ಇದು ತುಂಬ ಹೆಲ್ಪ್ಫುಲ್. ಇದ್ರ ಗುಣದ ಬಗ್ಗೆ ಐಡಿಯಾ ಇರುವವರಿಗೆ ಅನಿಸ್ಬೋದು, ಅಮೃತ ಬಳ್ಳಿ ಉಷ್ಣ ಅಲ್ವಾ, ಆ್ಯಸಿಡಿಟಿಯಲ್ಲಿ ಹೇಗೆ ಹೆಲ್ಪ್ ಆಗುತ್ತೆ ಅಂತ. ಉಷ್ಣ ಆಗಿದ್ರೂ ಕೂಡ ಇದು ಮಧುರ ವಿಪಾಕವನ್ನು ಹೊಂದಿರುವ ಕಾರಣದಿಂದಾಗಿ ಆ್ಯಸಿಡಿಟಿಯಲ್ಲಿ ಹೆಲ್ಪ್ ಆಗುತ್ತೆ. ಜೊತೆಗೆ ಬಳಕೆ ಮಾಡುವ ಬೇರೆ ದ್ರವ್ಯಗಳು ತಂಪು ಗುಣವನ್ನು ಹೊಂದಿದ್ರೆ ಅದು ಇನ್ನೂ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಹಾಗಾಗಿ ಈ ಗುಳುಚ್ಚಾದಿ ಕಷಾಯವನ್ನೆಲ್ಲ ನಾವು ಆ್ಯಸಿಡಿಟಿಯಲ್ಲಿ ಕೊಡ್ತೇವೆ, ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಹಾಗಾಗಿ ನಾವು ಇದನ್ನು ರೆಗ್ಯುಲರ್ ಬಳಕೆ ಮಾಡ್ತಾ ಇದ್ದರೆ ಆಗ ಆ್ಯಸಿಡಿಟಿ ಬರಲ್ಲ, ಬಂದವರಿಗೆ ಗುಣ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಜೀರ್ಣಕ್ರಿಯೆ ಚೆನ್ನಾಗಿ ಆಗೋ ಕಾರಣದಿಂದಾಗಿ ಆ್ಯಸಿಡಿಟಿಯ ಮೂಲಕ್ಕೆ ಇದು ಕೈ ಹಾಕತ್ತೆ ಅಂತ. ಇನ್ನು ಲಿವರ್ ಮೇಲೆ ಇದರ ಕೆಲಸ ಅದ್ಭುತ. ಹಾಗಾಗಿ ಕಾಮಲಾದಲ್ಲಿ ಇದರ ಉಲ್ಲೇಖ ಬರುತ್ತೆ, ಅಥವಾ ಇದರದ್ದು ಎಕ್ಸ್ಪ್ಲೇಷನ್ ಕೊಡುವಾಗ ಇದು ಕಾಮಲ ರೋಗವನ್ನು ಗುಣ ಮಾಡುತ್ತೆ ಅಂತ ಹೇಳ್ತಾರೆ. ಕೇವಲ ಜಾಂಡಿಸ್ ಅಂತಲ್ಲ, ಜಾಂಡಿಸ್ ಅದೊಂದು ಸಿಂಪ್ಟಮ್ ಅಷ್ಟೇ, ಬದಲಿಗೆ ಲಿವರ್ಗೆ ಸಂಬಂಧಪಟ್ಟ ತುಂಬ ಸಮಸ್ಯೆಗಳಲ್ಲಿ ತುಂಬ ಹೆಲ್ಪ್ಫುಲ್. ಹಾಗಾಗಿ ಇದು ಈ ವಿಷವನ್ನು ಹೊರಹಾಕುವ ಗುಣ ಇರುವ ಕಾರಣದಿಂದಾಗಿ ಲಿವರ್ನ ಮೇಲಿನ ಕೆಟ್ಟ ಎಫೆಕ್ಟನ್ನು ಕೂಡ, ನಾವು ತಿಂದಿರುವ ಎಲ್ಲ ಈ ವಿಷದ ಕಾರಣದಿಂದ ಆಗುವ ಸಮಸ್ಯೆಗಳನ್ನು ಕೂಡ ಇದು ದೂರ ಮಾಡುತ್ತೆ. ಇದಕ್ಕೆ ನಾವು ನಿಯಮಿತವಾಗಿ ಇದನ್ನು ಬಳಕೆ ಮಾಡಬೇಕು ಅಂತ. ಇನ್ನು ಕುಷ್ಠಜ್ಞ ಹಲವಾರು ರೀತಿ ಚರ್ಮದ ಕಾಯಿಲೆಗಳಲ್ಲಿ ತುಂಬ ಹೆಲ್ಪ್ಫುಲ್. ಬಹುತೇಕವಾಗಿ ನಮ್ಮ ಹತ್ರ ಬರುವ ಪೇಷಂಟ್ಸ್ ಸ್ಕಿನ್ ಪ್ರಾಬ್ಲಮ್ ಇದ್ದರೆ ಆಗ ಸಾಮಾನ್ಯವಾಗಿ ನಾವು ಕೊಡುವ ಔಷಧದಲ್ಲಿ ಒಂದರಲ್ಲಾದರೂ ಅಮೃತ ಬಳ್ಳಿ ಇದ್ದೇ ಇರುತ್ತೆ, ಅಷ್ಟು ಹೆಲ್ಪ್ಫುಲ್. ಈ ಸೋರಿಯಾಸಿಸ್ ಅಂತ ಕಾಯಿಲೆಗಳಲ್ಲೂ ಕೂಡ ಇದು ತುಂಬ ಹೆಲ್ಪ್ ಆಗುತ್ತೆ. ಇನ್ನು ಜ್ವರಜ್ಞ, ಈ ನಮಗೆ ಗೊತ್ತಿದೆ ಜ್ವರದಲ್ಲಿ ತುಂಬ ಹೆಲ್ಪ್ಫುಲ್ ಅಂತ. ಹಾಗಾಗಿ ಇವತ್ತೇನೋ ನೆಗಡಿ ಆಯಿತು, ಜ್ವರ ಬಂತು, ಜ್ವರ ಕಡಿಮೆ ಮಾಡ್ಕೊಳ್ಳಿಕ್ಕೆ ನಾನು ಅಮೃತ ಬಳ್ಳಿ ಕಷಾಯ ಕುಡಿತೇನೆ ಅನ್ನೋದು ಒಂದು. ಇನ್ನೊಂದು, ಪದೇ ಪದೇ ಜ್ವರ ಬರುತ್ತೆ, ಯಾಕೆ ಅಂತ ಗೊತ್ತಿಲ್ಲ, ಅಥವಾ ಇಮ್ಯುನಿಟಿ ಪವರ್ ತುಂಬ ಕಡಿಮೆ ಇರೋದಕ್ಕೆ ಯಾರೋ ಎಲ್ಲೋ 2 ಕಿಲೋಮೀಟರ್ ದೂರದಿರೋರು ಸೀಂದ್ರು, ಅವ್ರಿಗೆ ಜ್ವರ ಬಂತು ನನಗೆ ಬರ್ತದೆ, ಈ ಥರ ಸಮಸ್ಯೆ ಇರುವವರಿಗೆ, ಅಥವಾ ಕೆಲವು ಗಂಭೀರ ಕಾಯಿಲೆಗಳಲ್ಲಿ ಪದೇ ಪದೇ ಜ್ವರ ಬರ್ತಾ ಇರುತ್ತೆ, ಅಂಥವರಿಗೆ ಕೂಡ ಇದು ತುಂಬ ಹೆಲ್ಪ್ಫುಲ್. ಇನ್ನು ಕ್ರಿಮಿಜ್ಞ ಅಂದರೆ ಹೊಟ್ಟೆಯಲ್ಲಿರುವ ಜಂತು ಹುಳವನ್ನು ತೆಗಿತದೆ ಅನ್ನೋದು ಅಲ್ಲ, ಅದಕ್ಕಿಂತ ಹೆಚ್ಚಾಗಿ ಇದು ನಮ್ಮ ದೇಹದ ಮೇಲೆ ಕೆಟ್ಟ ಪರಿಣಾಮವನ್ನು ಉಂಟು ಮಾಡುವಂಥ ವೈರಸ್ ಮತ್ತು ಬ್ಯಾಕ್ಟೀರಿಯಾ ವಿರುದ್ಧ ಹೋರಾಡುತ್ತೆ ಅಂತ. ಆ್ಯಂಟಿ ವೈರಲ್ ಆಗಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಆಗಿ ಕೆಲಸ ಮಾಡುತ್ತೆ ಅಂತ ಅರ್ಥ. ಇನ್ನು ಭಾವಪ್ರಕಾಶ ನಿಘಂಟುವಿನಲ್ಲಿ ಕೊನೆಯಲ್ಲಿ ಹೇಳ್ತಾರೆ ಹೃದ್ರೋಗ ವಾತನುತ್ ಅಂತ, ಅಂದರೆ ಹೃದಯದ ಕಾಯಿಲೆಗಳಲ್ಲಿ ತುಂಬ ಹೆಲ್ಪ್ಫುಲ್. ಅಂದರೆ ನಿಮಗೆ ಹಾರ್ಟಿಗೆ ಸಂಬಂಧಪಟ್ಟಂಗೆ ಸರ್ಜರಿ ಆಗಿದೆ ಅಥವಾ ಆಂಜಿಯೋಪ್ಲಾಸ್ಟಿ ಆಗಿದೆ ಅಂತ ಆದರೆ ಅದಾದ ನಂತರ ನಮಗೆ ಮುಂದೆ ಫ್ಯೂಚರಲ್ಲಿ ಸಮಸ್ಯೆ ಬರದಿದ್ದ ಹಾಗೆ ನೋಡ್ಕೊಳ್ಬೇಕು ಅಂತಾದರೆ ಆಗ ವಾರಕ್ಕೆ 1 ಬಾರಿಯೋ 2 ಬಾರಿಯೋ ಅಮೃತ ಬಳ್ಳಿಯನ್ನು ಬಳಕೆ ಮಾಡ್ಬೋದು. ಇನ್ನು ವಾತನುತ್ತಂದರೆ ವಾತ ರೋಗಗಳು ಬರದೇ ಇರೋ ಥರ ನೋಡ್ಕೊಳ್ಳುತ್ತೆ. ವಯಸ್ಸಾಗ್ತಾ ಹೋದ ಹಾಗೆ ಸಾಮಾನ್ಯವಾಗಿ ನಮಗೆ ವಾತ ರೋಗಗಳು ಬರ್ತಾವಲ್ಲ, ಅದು ದೊಡ್ಡ ಪ್ಯಾರಲಿಸಿಸ್ ಥರ ಸಮಸ್ಯೆನೂ ಇರ್ಬೋದು, ಚಿಕ್ಕ ಪುಟ್ಟ ಸ್ವಲ್ಪ ಮಂಡಿ ನೋವು ಬರುತ್ತೆ, ಸೊಂಟ ನೋವು ಬರುತ್ತೆ, ಈ ಥರದ್ದು ಇರ್ಬೋದು. ಇಂಥ ಸಮಸ್ಯೆಗಳನ್ನು ಬಂದಾಗ ಗುಣ ಮಾಡುತ್ತೆ ಅಂತ ಹೇಳೋದಕ್ಕಿಂತ ಬರದೇ ಇದ್ದಾಗೆ ನೋಡ್ಕೊಳ್ಳುತ್ತೆ ಅಂತ ಹೇಳ್ಬೋದು. ಇನ್ನು ಆಟೋ ಇಮ್ಯೂನ್ ಕಾಯಿಲೆಗಳಲ್ಲಿ ತುಂಬ ತುಂಬ ಹೆಲ್ಪ್ಫುಲ್. ಆಟೋ ಇಮ್ಯೂನ್ ಕಾಯಿಲೆಗಳು ಅಂದರೆ ನಾವು ಸಂಧಿವಾತ ಅಂತ ಹೇಳ್ತೀವಲ್ಲ, ರುಮಟೋಯ್ಡ್ ಆರ್ಥರೈಟಿಸ್, ಅದರಲ್ಲಿ ಆ್ಯಕ್ಚುಲಿ ಆಯುರ್ವೇದದಲ್ಲಿ ನಾವು ಆಮವಾತ ಅಂತ ಹೇಳ್ತೇವೆ, ಅಂಥ ಸಮಸ್ಯೆಯಲ್ಲಿ, ಸೋರಿಯಾಸಿಸ್ ಅಂತ ಕಾಯಿಲೆಯಲ್ಲಿ, ಅಲ್ಸರೇಟಿವ್ ಕೊಲೈಟಿಸಲ್ಲಿ, ಅಥವಾ ಈ ಥರ ಈಗ ಸುಮಾರು ಆಟೋಇಮ್ಯೂನ್ ಕಾಯಿಲೆಗಳಿವೆ. ನಮ್ಮ ತಲೆಯ ಕೂದಲಿನಿಂದ ಹಿಡಿದು ಪಾದದವರೆಗೆ ಆಟೋಇಮ್ಯೂನ್ ಕಾಯಿಲೆ ದೇಹದ ಯಾವ ಅಂಗದ ಮೇಲೂ ಕೂಡ ಕೆಟ್ಟ ಪರಿಣಾಮವನ್ನು ಉಂಟು ಮಾಡಿ ಸಮಸ್ಯೆಯನ್ನು ಮಾಡ್ಬೋದು. ಹಾಗಾಗಿ ಈ ಥರದ ಆಟೋಇಮ್ಯೂನ್ ಸಮಸ್ಯೆಗಳಲ್ಲಿ ಇದು ತುಂಬ ಹೆಲ್ಪ್ಫುಲ್. ಅದು ಬರದೇ ಇದ್ದಾಗ ನೋಡ್ಕೊಳ್ಳುತ್ತೆ. ಬಂದವರು ನೀವು ಯಾವುದೇ ಥರದ ಮೆಡಿಸಿನ್ ತೊಗೊಳ್ತಾ ಇರಿ, ಅದರ ಅಮೃತ ಬಳ್ಳಿಯನ್ನು ಕೂಡ ತೆಗೆದುಕೊಳ್ಬೇಕು ಅಂತ. ಹೀಗೆ ಹೇಳ್ತಾ ಹೋದರೆ ಮುಗಿಲಿಕ್ಕೆ ಸಾಧ್ಯ ಇಲ್ಲ. ಯಾವ ಕಾಯಿಲೆ ಅದು ಗುಣ ಮಾಡಲ್ಲ ಅಂತ ಹೇಳೋದು ತುಂಬ ಸುಲಭ ಆಗುತ್ತೆ. ಇದು ನಿಮಗೆ ಸಮಸ್ಯೆ ಇರುವಾಗ ನೀವು ಡಾಕ್ಟರ್ ಹತ್ರ ಹೋಗಿ ವಿಚಾರಿಸ್ಕೊಂಡು ಇದಕ್ಕೆ ತಕ್ಕನ ಹಾಗೆ ಅಮೃತ ಬಳ್ಳಿಯನ್ನು ಬಳಕೆ ಮಾಡಿದ್ರೆ ಎಲ್ಲ ರೋಗಗಳಲ್ಲೂ ತುಂಬ ಹೆಲ್ಪ್ಫುಲ್. ಇನ್ನು ಇದರ ವಿಧಗಳು, ಅಮೃತ ಬಳ್ಳಿಯಲ್ಲಿ ಒಂದೇ ಇರೋದು ಟೀನೋಸ್ಪೋರಾ ಕಾರ್ಡಿಫೋಲಿಯಾ ಅಂತ. ವಿಧಗಳು ಅಂತ ನಾನು ಯಾಕೆ ಹೇಳಿದೆ ಅಂತಂದರೆ, ಭಾಳಷ್ಟು ಜನ ಅಮೃತ ಬಳ್ಳಿ ಅಂತ ಅಂದುಕೊಂಡು ಟೀನೋಸ್ಪೋರಾ ಕ್ರಿಸ್ಪಾ ಅನ್ನುವಂಥ ಇನ್ನೊಂದು ವೆರೈಟಿ, ಈ ಟೀನೋಸ್ಪೋರಾ ಜೀನಸ್ದು ಬಳ್ಳಿ ಅಂತಂದು ಬಳಕೆ ಮಾಡ್ತಾರೆ. ಇದರಿಂದ ನಮ್ಮ ದೇಹದ ಮೇಲೆ ನೆಗೆಟಿವ್ ಎಫೆಕ್ಟೇ ಆಗ್ಬೋದು, ಸಮಸ್ಯೆಗಳೇ ಬರ್ಬೋದು. ನೀವು ಕೆಲವು ಕಾಲ ಕೇಳಿರ್ಬೋದು, ಅಮೃತ ಬಳ್ಳಿ ಕಷಾಯ ಕುಡಿದು ಯಾರ್ದೋ ಲಿವರ್ ಹಾಳಾಯ್ತಂತೆ, ಇನ್ನೇನು ಆಯ್ತಂತೆ. ಲಿವರ್ಗೆ ಅಷ್ಟು ಅದ್ಭುತವಾಗಿ ಕೆಲಸ ಮಾಡುವಂಥ ಅಮೃತ ಬಳ್ಳಿ ಲಿವರನ್ನು ಹಾಳು ಮಾಡ್ಲಿಕ್ಕೆ ಸಾಧ್ಯನಾ? ಅಮೃತ ಬಳ್ಳಿ ಅಂತ ಅಂದ್ಕೊಂಡು ಬೇರೆ ತೆಗೆದುಕೊಂಡ್ರೆ ಹೀಗೆ ಆಗುತ್ತೆ. ಈ ಬಳ್ಳಿಗೆ ಅಂಥ ಬಳ್ಳಿ ಅಥವಾ ನಮ್ಮ ಊರಲ್ಲೆಲ್ಲ ಅಂತರಾಟಿಕೆ ಬಳ್ಳಿ ಅಂತೆಲ್ಲ ಹೇಳ್ತಾರೆ. ಇದು ಐಡೆಂಟಿಫೈ ಮಾಡೋದು ಎಲೆಯನ್ನು ನೋಡಿದ್ರೆ ಗೊತ್ತಾಗುತ್ತೆ. ಅಮೃತ ಬಳ್ಳಿ ಎಲೆ ಥರ ಇರೋದಿಲ್ಲ. ಅದನ್ನು ಹೇಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ಮತ್ತು ಇದರ ಕಾಂಡದಲ್ಲಿ ತುಂಬ ಈ ಒಳ್ಳೆ ಮೊಡವೆ ಆಗಿ ದಪ್ಪ ದಪ್ಪ ಬಂದಿರುತ್ತಲ್ಲ, ಆ ಥರ ನೋಟ್ಸ್ ಬಂದಿರುತ್ತೆ. ತುಂಬ ಗುಳ್ಳೆ ಈ ಥರ ಕಾಂಡಿರುತ್ತೆ. ಇದು ಎಳೆ ಕಾಂಡವನ್ನು ನೋಡಿದಾಗ ಅದು ಗೊತ್ತಾಗುತ್ತೆ. ಬಹಳಷ್ಟು ಬಾರಿ ನೀವು ಅಮೃತ ಬಳ್ಳಿ ಅಂತ ಸರ್ಚ್ ಮಾಡಿದರೆ ಇದ್ರ ಫೋಟೋನೇ ಕಾಣುತ್ತೆ. ಅಥವಾ ಇದಕ್ಕೆ
ಅಮೃತ ಬಳ್ಳಿ ಅಂತ ಬೋರ್ಡ್ ಹಾಕಿರೋದನ್ನ ನಾನು ನೋಡಿದ್ದೇನೆ ಕೆಲವು ವನಗಳಲ್ಲಿ. ಸೊ ಈ ಥರದ ಮಿಸ್ಟೇಕ್ಸಿಂದ ಸಮಸ್ಯೆ ಆಗ್ಬೋದು. ಮತ್ತು ಸಾಮಾನ್ಯವಾಗಿ ಅದರಲ್ಲಿ ಸ್ವಲ್ಪ ಹಾಲು ಬರೋ ಚಾನ್ಸಸ್ ಜಾಸ್ತಿ, ಅಂದರೆ ಹಾಲು ಕಾಣ್ಬೋದು ನಮಗೆ. ಅಮೃತ ಬಳ್ಳಿ ಕಟ್ ಮಾಡಿದಾಗ ಹಾಲು ಬರಲ್ಲ. ಈ ಜಾಗ್ರತೆ ನಮಗಿರಬೇಕು ಅಂತ. ಇನ್ನು ಇದನ್ನು ಹೇಗೆ ಯೂಸ್ ಮಾಡಬೇಕು? ಮೊದಲನೇದಾಗಿ ರಸಾಯನ ಚೂರ್ಣವಾಗಿ ಬಳಕೆ ಮಾಡಬೇಕು. ರಸಾಯನ ಚೂರ್ಣದ ಬಗ್ಗೆ ಡೀಟೇಲ್ ಆಗಿ ಹೇಳಿದ್ದೇನೆ, ಅದನ್ನು ನೀವು ಆ ವಿಡಿಯೋ ನೋಡಲೇಬೇಕು. ಈ ವಿಡಿಯೋದ ಕೊನೆಯಲ್ಲಿ ಆ ವಿಡಿಯೋದ ಲಿಂಕ್ ಇರುತ್ತೆ, ಅದನ್ನು ನೋಡ್ಕೊಳ್ಳಿ. ಅದ್ಭುತವಾದ್ದು. ಸೊ ಅದರಲ್ಲಿ ಅಮೃತ ಬಳ್ಳಿ ಒನ್ ಆಫ್ ದ ಇಂಗ್ರೀಡಿಯೆಂಟ್ಸ್, ಅದನ್ನು ನೀವು ನೋಡಿಕೊಂಡು ಆ ಥರ ಬಳಕೆ ಮಾಡ್ಬೋದು. ಇನ್ನು ವಾರದಲ್ಲಿ 2 ದಿನ ಕಷಾಯ ಮಾಡ್ಕೊಂಡು ಕುಡಿಬೋದು. ಅಮೃತ ಬಳ್ಳಿಯ ತುಂಡು ಸುಮಾರು 1 ಇಂಚ್ ಆಗುವಷ್ಟು ಹಾಕಿ ಅದಕ್ಕೆ ಒಂದು 2 ಲೋಟ ನೀರು ಹಾಕಿ ಅರ್ಧ ಲೋಟಕ್ಕೆ ಬದಿಸಿ ಸೋಸ್ಕೊಂಡು ಕುಡಿಬೋದು. ಅದು ಅಮೃತ ಬಳ್ಳಿಯನ್ನು ಹಾಕುವಾಗ ಜಜ್ಜಿ ನೀರಿಗೆ ಹಾಕಿ ಅಷ್ಟೇ. ಇನ್ನು ವಾತವ್ಯಾಧಿಗಳಲ್ಲಿ, ದೇಹದಲ್ಲಿ ಮೈಕೈ ನೋವು ಅಥವಾ ಜಾಯಿಂಟ್ ಪೇನು, ಏನೋ ಈ ಥರದ ವಾತವ್ಯಾಧಿಗಳು ಇರುವಾಗ ಅಮೃತ ಬಳ್ಳಿಯ ಚೂರ್ಣ ಒಂದು ಅರ್ಧ ಚಮಚ, ಅದಕ್ಕೆ ಚೆನ್ನಾಗಿ ತುಪ್ಪವನ್ನು 1 ಚಮಚ 2 ಚಮಚ ತುಪ್ಪ ಹಾಕ್ಕೊಂಡು ಸೇವನೆ ಮಾಡಿ ಸ್ವಲ್ಪ ಬಿಸಿನೀರು ಕುಡಿಬೇಕು. ಈ ದಿನಕ್ಕೆ 1 ಸಾರಿ ಈ ಥರ ಮಾಡಿದರೂ ಕೂಡ ನಮಗೆ ಆ ಕಾಯಿಲೆ ಅಷ್ಟು ಕಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಬೇರೆ ಔಷಧಗಳು ಚೆನ್ನಾಗಿ ಕೆಲಸ ಮಾಡಲಿಕ್ಕೆ ಕೂಡ ಅನುಕೂಲ ಆಗುತ್ತೆ. ಇನ್ನು ತುಂಬ ಆ್ಯಸಿಡಿಟಿ ಇರೋರು, ಎಸ್ಪೆಷಲಿ ದೇಹದ ಅಂದರೆ ಹೊಟ್ಟೆಯಲ್ಲಿ ಹುಳಿ ಆಗುತ್ತೆ, ಹುಳಿ ತೇಗ್ ಬರುತ್ತೆ, ಜೀರ್ಣ ಆಗಲ್ಲ ಸರಿಯಾಗಿ ಅನ್ನುವಂಥವ್ರು ಅಮೃತ ಬಳ್ಳಿಯ ಸಣ್ಣ ಸಣ್ಣ ಪೀಸ್ಗಳು 1 ಚಮಚ, ಕೊತ್ತಂಬರಿ ಬೀಜ ಅದು 1 ಚಮಚ ಸ್ವಲ್ಪ ಜಜ್ಜಿದ್ದು ಹಾಕಿ 2 ಲೋಟ ನೀರು ಹಾಕಿ ಅರ್ಧ ಲೋಟಕ್ಕೆ ಕುದಿಸಿ ಅದಕ್ಕೆ ಒಂದು ಅರ್ಧ ಚಮಚದಷ್ಟು ಶುದ್ಧ ಶ್ರೀಗಂಧವನ್ನು ತೆಗೆದು ಹಾಕಿ ಅದನ್ನು ಖಾಲಿ ಹೊಟ್ಟೆಯಲ್ಲಿ ಕುಡಿತಾ ಬಂದರೆ ತುಂಬ ಅನುಕೂಲ ಆಗುತ್ತೆ. ಸುಮಾರು ಒಂದು 15 ದಿವಸ 20 ದಿವಸ ಈ ಥರ ಮಾಡಿ ನೋಡ್ಬೋದು. ಇಂಪ್ರೂವ್ಮೆಂಟ್ ಇದ್ದರೆ, ಗುಣ ಆಯಿತು ಅಂದರೆ ತುಂಬ ಒಳ್ಳೆಯದು. ಅದಾಗಲಿಲ್ಲ ಅಂದರೆ ಬೇರೆ ಔಷಧವನ್ನು ಮಾಡಲಿಕ್ಕೆ ಡಾಕ್ಟರ್ ಹತ್ರ ಹೋಗ್ಬೋದು. ಇನ್ನು ಆಮವಾತ ಅಥವಾ ಸಾಮಾನ್ಯವಾಗಿ ಸಂಧಿವಾತ ಅಂತ ಹೇಳ್ತಾರಲ್ಲ, ರುಮಟಾಯ್ಡ್ ಆರ್ಥರೈಟಿಸ್, ಅದರಲ್ಲಿ ಮತ್ತು ಈ ಗೌಟ್, ಯೂರಿಕ್ ಆ್ಯಸಿಡ್ ಹೆಚ್ಚಾಗಿ ಸಮಸ್ಯೆ ಆಗುತ್ತಲ್ಲ, ಅದರಲ್ಲಿ ಅಮೃತ ಬಳ್ಳಿ ತುಂಬ ಹೆಲ್ಪ್ಫುಲ್. ಅದಕ್ಕೆ ಅಮೃತ ಬಳ್ಳಿಯ ಚಿಕ್ಕ ಚಿಕ್ಕ ಪೀಸ್ಗಳು 1 ಚಮಚ ಹಾಕಿ ಅದಕ್ಕೆ 2 ಲೋಟ ನೀರು ಹಾಕಿ ಆಗ ಹೇಳಿದಾಗ ಅರ್ಧ ಲೋಟಕ್ಕೆ ಬದಿಸಿ ಆ ಬಿಸಿ ಬಿಸಿ ಇರುವಾಗಲೇ ಆ ಕಷಾಯಕ್ಕೆ 1 ಚಮಚ ಅಥವಾ 2 ಚಮಚ ಹರಳೆಣ್ಣೆಯನ್ನು ಹಾಕಿ, ಶುದ್ಧವಾದ ಹರಳೆಣ್ಣೆ ಆಯುರ್ವೇದಿಕ್ ಮೆಡಿಕಲ್ ಶಾಪಲ್ಲಿ ಸಿಗುತ್ತೆ, ಅದನ್ನು ಹಾಕಿ ಖಾಲಿ ಹೊಟ್ಟೆಲಿ ಕುಡಿಬೇಕು ಅಥವಾ ರಾತ್ರಿ ಮಲಗೋ ಮೊದಲು ಕುಡಿಬೇಕು. ಬೆಳಿಗ್ಗೆ ಮೋಷನ್ ಕ್ಲೀನಾಗಿ ಹೋಗುತ್ತೆ. ಈ ಕಾಯಿಲೆ ಕೂಡ ತುಂಬ ಚೆನ್ನಾಗಿ ಕಂಟ್ರೋಲ್ ಆಗುತ್ತೆ. ಈ ಗೌಟಲ್ಲಂತೂ ಅಂದರೆ ಯೂರಿಕ್ ಆಸಿಡ್ ಹೆಚ್ಚಾಗಿ ಸಮಸ್ಯೆ ಆಗುತ್ತಲ್ಲ, ಅದರಲ್ಲಂತೂ ಅಮೃತ ಬಳ್ಳಿ ತುಂಬ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಇನ್ನು ಯಾವ ಔಷಧಿ ಮಾಡಿದ್ರೂ ಅಲರ್ಜಿ ಕಡಿಮೆ ಆಗಲಿಲ್ಲ ಅನ್ನುವಂಥವ್ರು, ಸೀಸನ್ನಲ್ಲಿ ಬರುತ್ತೆ ಅನ್ನುವಂಥವ್ರು, ತುಂಬ ಶೀತ ಆಗುತ್ತೆ ಅನ್ನುವಂಥವ್ರು, ಒಂದು 1/4 ಚಮಚ ಅಮೃತ ಬಳ್ಳಿಯ ಪುಡಿ, 1/4 ಚಮಚ ತ್ರಿಕಟು ಚೂರ್ಣ, ಅಂದರೆ ಹಿಪ್ಪಲಿ, ಶುಂಠಿ, ಕಾಳುಮೆಣಸು ಇವುಗಳ ಮಿಕ್ಸಿಂಗ್, ಅದು ತ್ರಿಕಟು ಚೂರ್ಣ ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿ ತ್ರಿಕಟು ಚೂರ್ಣ 1/4 ಚಮಚ, ಅರಿಶಿನ ಒಂದು ಅರ್ಧ ಚಮಚವರೆಗೂ ಹಾಕ್ಕೊಳ್ಬೋದು. ಈ ಪುಡಿಗೆ ಜೇನುತುಪ್ಪ ಹಾಕಿ ಮಿಕ್ಸ್ ಮಾಡಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಇಕ್ಬಿಟ್ರೆ ನಿಧಾನವಾಗಿ ಎಲರ್ಜಿ ಚೆನ್ನಾಗಿ ಕಂಟ್ರೋಲಿಗೆ ಬರ್ತಾ ಹೋಗುತ್ತೆ. ತುಂಬ ಜನ ಕೇಳ್ತಾರೆ ಅಮೃತ ಬಳ್ಳಿ ಎಲೆಯನ್ನು ಬಳಕೆ ಮಾಡ್ಬೋದಾ ಅಂತ. ಎಲೆಯಲ್ಲಿ ಬಳಕೆ ಮಾಡಬಾರ್ದು ಅಂತಿಲ್ಲ, ಆದರೆ ಕಾಂಡದಲ್ಲಿ ಇರುವಷ್ಟು ಪೊಟೆನ್ಸಿ ಎಲೆಯಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ. ಇನ್ನು ಇದರಿಂದ ದುಷ್ಪರಿಣಾಮಗಳೇನಾದ್ರು ಆಗ್ಬೋದಾ? ದುಷ್ಪರಿಣಾಮಗಳು ದೊಡ್ಡ ಪ್ರಮಾಣದಲ್ಲಿ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಆದರೆ ಅಮೃತ ಬಳ್ಳಿ ಅಂತ ಅಂದ್ಕೊಂಡು ಬೇರೆದನ್ನು ಬಳಕೆ ಮಾಡಿದ್ರೆ ಖಂಡಿತ ಅದರ ದುಷ್ಪರಿಣಾಮಗಳಾಗ್ತವೆ. ಅದಕ್ಕೆ ಅಮೃತ ಬಳ್ಳಿ ದೋಷಿ ಅಲ್ಲ. ಇನ್ನೊಂದು ಏನಂತಂದರೆ, ಈ ಪ್ರೆಗ್ನೆನ್ಸಿಯಲ್ಲಿ ಅಥವಾ ಚಿಕ್ಕ ಮಕ್ಕಳಿಗೆ ಎಲ್ಲ ಕೊಡುವಾಗ ಡಾಕ್ಟರ್ ಸಲಹೆ ಪಡ್ಕೊಂಡು ಕೊಡಬೇಕೇ ಹೊರತು ಸುಮ್ಮನೆ ಏನೋ ಸಮಸ್ಯೆ ಇದೆ ಅಂತ ಅಮೃತ ಬಳ್ಳಿ ಕಷಾಯ ಮಾಡ್ಕೊಂಡು ಕುಡಿಯೋದಲ್ಲ. ಯಾರೇ ಆದರೂ ಅಷ್ಟೇ ಅವರ ಪ್ರಕೃತಿಯನ್ನು ಡಾಕ್ಟರ್ ಹತ್ರ ಡಿಸ್ಕಸ್ ಮಾಡಿಕೊಂಡು ನನಗೆ ಯಾವ ಥರ ಕುಡಿದ್ರೆ ಸರಿ ಅಂತ ತಿಳ್ಕೊಂಡು ಕುಡಿದ್ರೆ ಹೆಚ್ಚು ಒಳ್ಳೆಯದು. ಮತ್ತು ಚಿಕನ್ ಗುನ್ಯಾ ಟೈಮಲ್ಲಿ ಒಂದು ಸಾರಿ ಒಬ್ಬರು ಪೇಷಂಟ್ ಬಂದರು. ಅವರು ಬಾಯೆಲ್ಲ ಹುಣ್ಣಾಗಿ ಒದ್ದಾಡ್ತಾ ಇದ್ದರು, ಮೈಯೆಲ್ಲ ಉರಿ ಅಂತಿದ್ದರು. ಕಾರಣ ಏನು ಅಂತಂದರೆ, ಯಾವ ಕಾಯಿಲೆಗೆ ಹೆದರಿ ಅಮೃತ ಬಳ್ಳಿಯನ್ನು ಅತಿಯಾಗಿ ಸೇವನೆ ಮಾಡಿದರು. ಸೊ ಯಾವುದೇ ಅತಿಯಾದರೂ ಕೂಡ ನೆಗೆಟಿವ್ ಎಫೆಕ್ಟ್ ಆಗುತ್ತೆ, ಪ್ರಮಾಣ ಗೊತ್ತಿರಬೇಕು. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳ್ತೇನೆ ಅಂತ ಹೇಳಿದ್ದೆ. ಅದೇನೆಂದರೆ, ಆ ಕಾಲದಲ್ಲಿ ಆಚಾರ ಸುಶ್ರುತರು ಅಮೃತ ಬಳ್ಳಿಗೆ ಬರುವಂಥ ಬಿಳಿಲ್ ಥರ ಒಂದು ದಾರ ಬರುತ್ತೆ. ಅದು ಮೇಲ್ಗಡೆ ನೀವು ಅಮೃತ ಬಳ್ಳಿಯ ತುಂಡನ್ನು ಗಿಡದ ಮೇಲೆ ಇಟ್ಟರೂ ಕೂಡ ಆ ದಾರದ ಕಾರಣದಿಂದ ಅದು ಭೂಮಿಗೆ ದಾರವನ್ನು ಬಿಟ್ಟು ಅದರಿಂದ ಸತ್ವವನ್ನು ಎಳ್ಕೊಂಡು ಬದುಕತ್ತೆ. ಅಮೃತ ಬಳ್ಳಿ ಬೇರೆ ಬಿಡಬೇಕು ಆ ಥರ ಇಲ್ಲ, ಬೇರೆಂದರೆ ಇದೇ ಥರ. ಸೊ ಆ ಬಿಳಲನ್ನು ಕಟ್ ಮಾಡಿಕೊಂಡು ಅವರು ಸೂಚರಿಂಗಿಗೆ ಅಂದರೆ ಹೊಲಿಗೆ ಹಾಕಲಿಕ್ಕೆ ಬಳಕೆ ಮಾಡ್ತಿದ್ರಂತೆ. ಇದರಿಂದ 2 ಲಾಭ. ಒಂದು, ಅಮೃತ ಬಳ್ಳಿಯ ಆ ಬೇರಿನ ಕಾರಣದಿಂದ ಗಾಯ ಬೇಗ ಗುಣ ಆಗುತ್ತೆ ಅನ್ನೋದು. ಇನ್ನೊಂದು, ಅದರ ಸ್ಟ್ರಾಂಗ್ ನೇಚರಿಂದ ಸೂಚರಿಂಗ್ ಇದು ಬಿಟ್ಟು ಹೋಗಿ ಸಮಸ್ಯೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಇವತ್ತಿನ ಆಧುನಿಕ ಜಗತ್ತಿನಲ್ಲಿ ಅದರ 100 ಪಟ್ಟು ಹೆಚ್ಚು ಚೆನ್ನಾಗಿರುವಂಥ ಸೂಚರಿಂಗ್ ದಾರಗಳನ್ನು ಬಳಕೆ ಮಾಡ್ತಾರೆ. ಬಟ್ ಆ ಕಾಲದಲ್ಲಿ ಇದು ತುಂಬ ಇರೋದರಲ್ಲಿ ಶ್ರೇಷ್ಠವಾದಂಥದ್ದಾಗಿತ್ತು. ಮತ್ತು ಅದರಿಂದ ಹೀಲಿಂಗ್ ಕೂಡ ಚೆನ್ನಾಗಾಗಲಿಕ್ಕೆ ಅನುಕೂಲ ಆಗ್ತದೆ. ಅಮೃತ ಬಳ್ಳಿಯ ಬಗ್ಗೆ ಸುಮಾರು ವಿಷಯಗಳನ್ನು ನಾವು ಇವತ್ತು ತಿಳ್ಕೊಂಡಿದ್ದೇವೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಯಾವ ಗಿಡದ ಬಗ್ಗೆ ಮಾತಾಡಬೇಕು ಅನ್ನೋದನ್ನು ನೀವು ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದ.